ಶೇಖರ್, ನನ್ನ ಮಾತನ್ನು ಗಮನವಿಟ್ಟು ಕೇಳು ಮತ್ತು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ನೀನು ಅನಿತಾ ಈ ಲೋಕದಲ್ಲಿ ಇಲ್ಲ ಎಂದು ಏಕೆ ಒಪ್ಪಿಕೊಳ್ಳುತ್ತಿಲ್ಲ? ಅವಳು ನಿನ್ನನ್ನು ತೊರೆದು ಹೋಗಿ 9 ವರ್ಷಗಳಾಗಿವೆ. ಆದರೂ ನೀನು ಇಂದಿಗೂ ಆ ಸತ್ಯವನ್ನು ಏಕೆ ಸ್ವೀಕರಿಸಲು ಸಾಧ್ಯವಾಗುತ್ತಿಲ್ಲ? ನೀನು ಒಪ್ಪದೆ ಹೋದರೆ ಅನಿತಾ ನಿನ್ನ ಜೀವನಕ್ಕೆ ಮರಳಿ ಬರುತ್ತಾಳೆಯೇನು? ಕಲ್ಪನಾರವರು ತಮ್ಮ ಮಗನನ್ನು ತಮ್ಮ ಬಳಿ ಕುಳ್ಳಿರಿಸಿಕೊಂಡು ಸಾವಿರಾರು ಬಾರಿ ಹೇಳಿದ ವಿಷಯವನ್ನೇ ಮತ್ತೊಮ್ಮೆ ವಿವರಿಸಲು ಪ್ರಯತ್ನಿಸಿದರು. ಆದರೆ ಶೇಖರ್ ತನ್ನ ತಾಯಿಯನ್ನು ಒಂದು ಅಸಹಾಯಕ ನೋಟದಿಂದ ನೋಡುತ್ತಿದ್ದನು. ಅವನ ತಾಯಿ ಅನಿತಾ ಈಗ ಇಲ್ಲ ಎಂದು ಹೇಳಿದಾಗಲೆಲ್ಲ ಅವನಿಗೆ ದುಃಖವಾಗುತ್ತಿತ್ತು. ಅವನು ಬಯಸಿಯೂ ಸತ್ಯವನ್ನು ಸ್ವೀಕರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವನ ಕಣ್ಣುಗಳಲ್ಲಿ ತುಂಬಿದ ಕಣ್ಣೀರು ನೋಡಿ ಕಲ್ಪನಾರವರು ಕೂಡ ದುಃಖಿತರಾದರು. ನೋಡು ಶೇಖರ್, ನಿನ್ನ ಮನಸ್ಸಿಗೆ ನೋವುಂಟು ಮಾಡುವುದು ನನ್ನ ಉದ್ದೇಶವಲ್ಲ. ಆದರೆ ನಾನು ತಾಯಿಯಲ್ಲವೇ? ಆದ್ದರಿಂದ ನಿನ್ನ ನೋವನ್ನು ಸಹಿಸಲು ಸಾಧ್ಯವಿಲ್ಲ. ನೀನು ಕೂಡ ನಿನ್ನ ಜೀವನದಲ್ಲಿ ಮುಂದುವರಿಯಬೇಕು, ನಗಬೇಕು, ನಲಿಬೇಕು, ಜೀವನವನ್ನು ಆನಂದಿಸಬೇಕು. ಆಗ ನನಗೂ ಸಂತೋಷವಾಗುತ್ತದೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನ 3 ವರ್ಷದ ಮಗ ಸಾಗರ್, ಅವನ ತಪ್ಪೇನು? ಅವನನ್ನು ಏಕೆ ನೀನು ದುಃಖದ ಸುಳಿಗೆ ತಳ್ಳಿದ್ದೀಯಾ? ಅನಿತಾ ಈ ಲೋಕದಲ್ಲಿ ಇಲ್ಲ ಎಂಬ ಸತ್ಯವನ್ನು ನೀನು ಎಷ್ಟು ದಿನಗಳವರೆಗೆ ತಳ್ಳಿ ಹಾಕುತ್ತಿರುತ್ತೀಯಾ? ಮತ್ತು ನಿನ್ನ ಈ 3 ವರ್ಷದ ಮಗುವಿಗೆ ತಾಯಿಯ ತೀವ್ರ ಅವಶ್ಯಕತೆ ಇದೆ. ಆಫೀಸಿಗೆ ಹೋಗಲು ಸಂಪೂರ್ಣವಾಗಿ ಸಿದ್ಧನಾಗಿದ್ದ ಅವನು ಆಗ ತಾನೇ ಮೇಲಿನಿಂದ ಕೆಳಗೆ ಬಂದಿದ್ದ. ಕಲ್ಪನಾರವರು ಅವನನ್ನು ತಮ್ಮ ಬಳಿ ಕೂರಿಸಿ ಮತ್ತೆ ತಮ್ಮ ಮಾತನ್ನು ಒಪ್ಪಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದರು. ಆದರೂ ಅವನು ಈ ಮಾತುಗಳಿಂದ ತುಂಬ ಮುಜುಗರಕ್ಕೊಳಗಾಗುತ್ತಿದ್ದನು. ಈ ಸಮಯದಲ್ಲಿಯೂ ಅವನು ತನ್ನ ಕಣ್ಣುಗಳಲ್ಲಿನ ಕಣ್ಣೀರನ್ನು ಒಳಗೆ ಎಲ್ಲೋ ಅಡಗಿಸಿಕೊಂಡು ಕೋಪದಿಂದ, ಅಮ್ಮ, ನೀವು ಏಕೆ ಪ್ರತಿ ಬಾರಿಯೂ ಇದೇ ವಿಷಯವನ್ನು ತೆಗೆದುಕೊಂಡು ಕೂರುತ್ತೀರಿ? ನಿಮಗೆ ಈ ವಿಷಯ ಬಿಟ್ಟು ಬೇರೆ ಯಾವುದೇ ವಿಷಯ ಸಿಗುವುದಿಲ್ಲವೇ? ನಾನು ನಿರಾಕರಿಸುತ್ತೇನೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿರುವಾಗ ಮತ್ತೆ ಮತ್ತೆ ಇದೇ ವಿಷಯವನ್ನು ಹೇಳಿ ಏಕೆ ನಿಮ್ಮನ್ನೇ ನೀವು ತೊಂದರೆಗೊಳಿಸುತ್ತೀರಿ? ಅವನು ತನ್ನ ತಾಯಿ ಕಲ್ಪನಾರವರ ಕೈಗಳನ್ನು ಹಿಡಿದುಕೊಂಡು ತನ್ನ ಕೋಪವನ್ನು ನಿಗ್ರಹಿಸುತ್ತಾ ಮುಂದೆ ಹೇಳಲು ಪ್ರಾರಂಭಿಸಿದನು. ಅಮ್ಮ, ಅನಿತಾ ಈ ಲೋಕದಲ್ಲಿ ಇಲ್ಲ ಎಂಬ ಸತ್ಯವನ್ನು ನಾನು ಸ್ವೀಕರಿಸಲು ಬಯಸುವುದಿಲ್ಲ. ಏಕೆಂದರೆ ಅವಳ ನೆನಪುಗಳು ಅವಳು ಜೀವಂತವಾಗಿರುವ ಅನುಭವವನ್ನು ನನಗೆ ನೀಡುತ್ತವೆ. ಪ್ರತಿ ರಾತ್ರಿ ನಾನು ಕಣ್ಣು ಮುಚ್ಚಿದಾಗಲೆಲ್ಲ ನನ್ನ ಸುತ್ತ ಅನಿತಾಳ ಇರುವಿಕೆ ನನಗೆ ಅನುಭವಕ್ಕೆ ಬರುತ್ತದೆ. ಅವಳ ಸುಗಂಧ ಇನ್ನೂ ನನ್ನ ಕೋಣೆಯಲ್ಲಿ ನನಗೆ ಭಾಸವಾಗುತ್ತದೆ. ಹಾಗಿದ್ದ ಮೇಲೆ ಅನಿತಾ ಈ ಲೋಕದಲ್ಲಿ ಇಲ್ಲ ಎಂದು ನಾನು ಏಕೆ ಒಪ್ಪಿಕೊಳ್ಳಲಿ? ಅವನು ತನ್ನ ತಾಯಿಯ ಕೈಯನ್ನು ನಿಧಾನವಾಗಿ ಒತ್ತುತ್ತಾ ಅವರಿಗೆ ಸಮಾಧಾನ ನೀಡಲು ಪ್ರಯತ್ನಿಸಿದನು. ಮತ್ತು ಇದು ಸತ್ಯವೂ ಆಗಿತ್ತು. ಅವನು ಅನಿತಾಳನ್ನು ಈಗಲೂ ಅನುಭವಿಸುತ್ತಿದ್ದನು. ತನ್ನ ನೆನಪುಗಳಿಂದ ಅವಳನ್ನು ದೂರವಿಡಲು ಸಾಧ್ಯವಿರಲಿಲ್ಲ. ಹಾಗಿದ್ದ ಮೇಲೆ ಅನಿತಾ ಈ ಲೋಕದಿಂದ ಹೋಗಿದ್ದಾಳೆ ಎಂದು ಅವನು ಹೇಗೆ ಒಪ್ಪಿಕೊಳ್ಳಲು ಸಾಧ್ಯ? ಅದೇ ಸಮಯದಲ್ಲಿ ಕಲ್ಪನಾರವರ ಕಣ್ಣುಗಳು ತುಂಬಿದ್ದವು. ಅವರು ತಮ್ಮ ಗಟ್ಟಿಮುಟ್ಟಾದ ಮಗನು ಹೀಗೆ ಏಕಾಂಗಿಯಾಗಿ ಜೀವನ ಕಳೆಯುವುದನ್ನು ನೋಡಲು ಸಾಧ್ಯವಾಗಲಿಲ್ಲ. ಇನ್ನು ಅವನ ಮುಂದೆ ಒಂದು ದೊಡ್ಡ ಜೀವನವೇ ಇತ್ತು. ಇದರ ಜೊತೆಗೆ ಅವರ ಮೊಮ್ಮಗ ಸಾಗರ್ಗೂ ತಾಯಿಯ ಅಗತ್ಯವಿತ್ತು. ಆ ವೃದ್ಧ ಶರೀರದಿಂದ ಈಗ ಅವನನ್ನು ನಿಭಾಯಿಸಲು ಸಾಧ್ಯವಾಗುತ್ತಿರಲಿಲ್ಲ. ಶೇಖರ್, ದೇವರಿಗಾಗಿ ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ನನ್ನ ವೃದ್ಧ ಅಸ್ಥಿಗಳಲ್ಲಿ ಈಗ ನಿನ್ನ ಮಗನನ್ನು ನಿಭಾಯಿಸುವಷ್ಟು ಶಕ್ತಿ ಇಲ್ಲ. ಅವನು ದಿನದಿಂದ ದಿನಕ್ಕೆ ತುಂಟನಾಗುತ್ತಿದ್ದಾನೆ. ಇನ್ನು ಅವನ ಹೆಜ್ಜೆಯ ಜೊತೆ ಹೆಜ್ಜೆ ಹಾಕಿ ನಡೆಯಲು ನನಗೆ ಸಾಧ್ಯವಿಲ್ಲ. ನಾನು ಅವನನ್ನು ಪೂರ್ತಿ 3 ವರ್ಷಗಳಿಂದ ನಿಭಾಯಿಸಿದ್ದೇನೆ. ಆದರೆ ಈಗ ಇದು ನಿನ್ನ ಜವಾಬ್ದಾರಿ. ನೀನು ಅವನಿಗೆ ಒಬ್ಬ ಒಳ್ಳೆಯ ತಾಯಿಯನ್ನು ಕರೆತರಬೇಕು. ಮತ್ತು ನನ್ನ ದೃಷ್ಟಿಯಲ್ಲಿ ಒಂದು ಹುಡುಗಿ ಇದ್ದಾಳೆ. ಅವಳು ಈ ಸಂಬಂಧವನ್ನು ಬಹಳ ಚೆನ್ನಾಗಿ ನಿಭಾಯಿಸುತ್ತಾಳೆ. ಸಾಗರ್ಗೆ ಸ್ವಂತ ತಾಯಿಯಂತೆ ಪ್ರೀತಿ ನೀಡುತ್ತಾಳೆ. ಮತ್ತು ಆ ಹುಡುಗಿ ಬೇರೆ ಯಾರೂ ಅಲ್ಲ, ಅವಳೇ ಶ್ರಿಯಾ. ಶ್ರಿಯಾಳ ಹೆಸರನ್ನು ಕೇಳಿ ಶೇಖರ್ ಆಶ್ಚರ್ಯದಿಂದ ತನ್ನ ತಾಯಿಯತ್ತ ನೋಡಿದನು. ಶ್ರಿಯಾ, ಅವಳು ಇನ್ನೂ ಮಗು. ಅವಳು ನನ್ನ ಮಗನನ್ನು ನಿಭಾಯಿಸುತ್ತಾಳ? ಅಮ್ಮ, ನೀವು ಈ ರೀತಿ ಹುಚ್ಚುಚ್ಚಾಗಿ ಹೇಗೆ ಮಾತನಾಡುತ್ತಿದ್ದೀರಿ? ಅರೆ ಮೂರ್ಖ, ಅವಳು ಮಗುವಲ್ಲ. ಮುಂದಿನ ತಿಂಗಳು ಅವಳಿಗೆ ಪೂರ್ತಿ 18 ವರ್ಷವಾಗುತ್ತದೆ ಎಂದು ಹೇಳಿದರು. ಅವನು ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡು ಮೌನವಾದನು. ಸದ್ಯಕ್ಕೆ ಅವನು ಈ ವಿಷಯವನ್ನು ಅಲ್ಲಿಯೇ ಮುಚ್ಚಿ ಹಾಕಲು ಬಯಸಿದ್ದನು. ಆದರೆ ತನ್ನ ತಾಯಿಯ ಮುಖದಲ್ಲಿನ ಅಸಹಾಯಕತೆಯನ್ನು ನೋಡಿ ಅವನು ಒಂದು ಕ್ಷಣ ತಾನು ಅಸಹಾಯಕನಾದನು. ಅವನು ದೀರ್ಘವಾದ ಉಸಿರು ತೆಗೆದುಕೊಳ್ಳುತ್ತಾ ತನ್ನ ತಾಯಿಯ ಕೈಗಳನ್ನು ಬಿಟ್ಟನು. ದಯವಿಟ್ಟು ಅಮ್ಮ, ನನಗೆ ಸ್ವಲ್ಪ ಸಮಯ ಕೊಡಿ. ಯೋಚಿಸಲು, ಅರ್ಥ ಮಾಡಿಕೊಳ್ಳಲು ಸಮಯ ಕೊಡಿ. ನಾನು ಇಷ್ಟು ಬೇಗ ಹಠಾತ್ತನೆ ಈ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಿಮಗೆ ಚೆನ್ನಾಗಿ ತಿಳಿದಿದೆ, ನನ್ನ ಹೃದಯದಲ್ಲಿ ಅನಿತಾಳಿಗಿರುವ ಜಾಗವನ್ನು ಬೇರೆ ಯಾರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಾನು ಆ ಜಾಗವನ್ನು ಬೇರೆ ಯಾರಿಗೂ ನೀಡಲು ಸಾಧ್ಯವಿಲ್ಲ. ನನ್ನ ಹೃದಯ ಇದಕ್ಕೆ ಒಪ್ಪುತ್ತಿಲ್ಲ. ಅವನು ಶತಮಾನಗಳಿಂದ ದಣಿದವರಂತೆ ಕಾಣುತ್ತಿದ್ದನು. ಶೇಖರ್, ನಾನು ಶ್ರಿಯಾಳನ್ನು ಅನಿತಾಳ ಸ್ಥಾನದಲ್ಲಿ ಇಡಲು ಹೇಳುತ್ತಿಲ್ಲ. ನೀನು ಅವಳಿಗೆ ಕೇವಲ ನಿನ್ನ ಪತ್ನಿ ಎಂಬ ಹೆಸರನ್ನು ಕೊಡು. ಪ್ರೇಯಸಿಯ ಸ್ಥಾನ ಬೇಡ. ಅವಳು ತಾನಾಗಿಯೇ ನಿನ್ನ ಮಗುವಿಗೆ ತಾಯಿಯಾಗುತ್ತಾಳೆ. ಅವಳು ಪ್ರತಿದಿನವೂ ಎಷ್ಟು ದೂರದಿಂದ ಮನೆಗೆ ಬಂದು ಅವನ ಯೋಗಕ್ಷೇಮವನ್ನು ವಿಚಾರಿಸುತ್ತಾಳೆ ಎಂಬುದು ನಿನಗೆ ಕಾಣುತ್ತಿಲ್ಲವೇ? ಶ್ರಿಯಾ ಸಾಗರ್ನನ್ನು ಎಷ್ಟು ಪ್ರೀತಿಸುತ್ತಾಳೆ ಎಂಬುದು ನಿನಗೆ ಕಾಣುತ್ತಿಲ್ಲವೇ? ಅವಳು ಅವನಿಗೆ ಒಬ್ಬ ಒಳ್ಳೆಯ ತಾಯಿ ಎಂದು ಸಾಬೀತಾಗುತ್ತಾಳೆ.
ಶೇಖರ್ ವಿವೇಚನೆಯಿಂದ ನಿರ್ಧಾರ ಮಾಡು. ಹೆಚ್ಚು ತಡವಾಗುವ ಮೊದಲು, ಅವಳು ಬೇರೆ ಯಾರದ್ದಾದರೂ ಆಗುವ ಮೊದಲು ಎಂದು ಅವರು ಅವನಿಗೆ ಎಚ್ಚರಿಕೆ ನೀಡಿದರು. ಅಮ್ಮ, ನನಗೆ ಅದರ ಅಗತ್ಯವೇನಿದೆ? ನನ್ನಂತಹ ವ್ಯಕ್ತಿಯನ್ನು ಅವಳು ಮದುವೆಯಾಗುತ್ತಾಳ? ಅವಳು ನನ್ನಂತಹ ವ್ಯಕ್ತಿಗಿಂತ ಉತ್ತಮ ವ್ಯಕ್ತಿಗೆ ಹಾರಳು. ಈಗಾಗಲೇ ಮದುವೆಯಾಗಿರುವ ಮತ್ತು ಒಂದು ಮಗುವಿನ ತಂದೆಯಾದ ನನ್ನಂತಹ ವ್ಯಕ್ತಿಯನ್ನು ಅವಳು ಏಕೆ ಮದುವೆಯಾಗುತ್ತಾಳೆ? ತನ್ನದೇ ವಯಸ್ಸಿನ ಮದುವೆಯಾಗದ ಹುಡುಗನ ಜೊತೆ ಅವಳು ಮದುವೆಯಾಗಬಹುದಿರುವಾಗ ಅವಳು ನನ್ನನ್ನು ಮದುವೆಯಾಗಲು ಏಕೆ ಒಪ್ಪುತ್ತಾಳೆ? ಈ ಸಂಬಂಧದಲ್ಲಿ ಹೊಂದಾಣಿಕೆಯ ಕೊರತೆಯನ್ನು ತನ್ನ ತಾಯಿಗೆ ಮನವರಿಕೆ ಮಾಡಿಕೊಡಲು ಅವನು ಪ್ರಯತ್ನಿಸಿದನು. ಏಕೆಂದರೆ ಶೇಖರಿಗೆ 30 ವರ್ಷ, ಆದರೆ ಶ್ರೇಯಾ ಕೇವಲ 18 ವರ್ಷದವಳು. ಇಷ್ಟು ದೊಡ್ಡ ವಯಸ್ಸಿನ ವ್ಯತ್ಯಾಸವನ್ನು ಶೇಖರ್ನ ಹೃದಯ ಒಪ್ಪಲು ವಿಫಲವಾಗಿತ್ತು. ಎಲ್ಲರೂ ಒಪ್ಪಿಕೊಂಡಿರುವಾಗ, ನೀನು ಹೌದು ಎನ್ನುವುದು ಮಾತ್ರ ಬಾಕಿ ಇರುವಾಗ ನಿನಗೇನು ಸಮಸ್ಯೆ? ಅವಳ ಹೆತ್ತವರು ಒಪ್ಪಿದ್ದಾರೆ, ನಾನು ಒಪ್ಪಿದ್ದೇನೆ. ನಿನ್ನ ಮಗುವು ಶ್ರೇಯಾಳೊಂದಿಗೆ ತುಂಬ ಸಂತೋಷವಾಗಿದೆ ಮತ್ತು ಶ್ರೇಯಾ ಕೂಡ ತಾನೇ ಅವನಿಗೆ ತಾಯಿಯಾಗಲು ಸಿದ್ಧಳಿದ್ದಾಳೆ. ಹಾಗಿದ್ದ ಮೇಲೆ ನೀನು ಏಕೆ ಅವಳ ಬಯಕೆಗೆ ಅಡ್ಡಿಯಾಗುತ್ತಿದ್ದೀಯಾ? ಇನ್ನು ಮುಂದೆ ನಾನು ನಿನ್ನ ಇಲ್ಲ ಎಂಬ ಮಾತನ್ನು ಕೇಳುವುದಿಲ್ಲ. ಅವರು ಈ ವಿಷಯವನ್ನು ಮತ್ತಷ್ಟು ಮುಂದುವರಿಸುವ ಮೊದಲು ಶೇಖರ್ ಅವರ ಕುತ್ತಿಗೆಗೆ ಕೈ ಹಾಕಿ ಅವರನ್ನು ಅಪ್ಪಿಕೊಂಡು, ನನ್ನ ಪ್ರೀತಿಯ ಅಮ್ಮ, ಬಿಟ್ಟು ಬಿಡಿ. ಯಾರು ಒಪ್ಪಿದ್ದಾರೆ, ಯಾರು ಒಪ್ಪಿಲ್ಲ ಎಂಬುದು ಬೇಡ. ಸದ್ಯಕ್ಕೆ ನನಗೆ ಹಸಿವಾಗಿದೆ. ದಯವಿಟ್ಟು ನನಗೆ ಉಪಹಾರವನ್ನು ತರಿಸಿಕೊಡಿ, ಅಥವಾ ನಿಮ್ಮ ಕೈಯಿಂದ ಮಾಡಿದ ಪರಾಟ ತಿನ್ನಬೇಕೆನಿಸಿದೆ. ದಯವಿಟ್ಟು ಮಾಡಿ ಎಂದು ವಿನಂತಿಸಿ ಮಾತನ್ನು ಬದಲಾಯಿಸಲು ಪ್ರಯತ್ನಿಸಿದನು. ಈ ವಿಷಯವನ್ನು ಅಲ್ಲಿಗೆ ಮುಗಿಸಲು ಅವನು ತನ್ನ ತಾಯಿಯನ್ನು ಅಡುಗೆ ಮನೆಗೆ ಕಳುಹಿಸುವಲ್ಲಿ ಯಶಸ್ವಿಯಾದನು. ಅವರು ತಕ್ಷಣವೇ ಉಪಹಾರ ಮಾಡಲು ಅಡುಗೆ ಮನೆಗೆ ಹೋದರು. ದೇವರೇ, ಅಮ್ಮ ನನ್ನ ಹಿಂದೆ ಬಿದ್ದಿದ್ದಾರೆ. ನನ್ನ ಮದುವೆ ಮಾಡಿಸಿಯೇ ಬಿಡುತ್ತಾರೆ ಅನಿಸುತ್ತದೆ. ಅವರು ಹೋದ ತಕ್ಷಣ ಶೇಖರ್ ತಲೆ ಅಲ್ಲಾಡಿಸಿದನು. ಅವನು ಯಾವಾಗಲೂ ಈ ವಿಷಯದಿಂದ ದೂರ ಉಳಿಯಲು ಪ್ರಯತ್ನಿಸುತ್ತಿದ್ದನು. ಆದರೆ ಅವನ ತಾಯಿ ಹೇಗಾದರೂ ಅದನ್ನು ಎತ್ತುತ್ತಲೇ ಇದ್ದರು. ಈ ಬಾರಿ ಅವನು ತಪ್ಪಿಸಿಕೊಂಡನು. ಆದರೆ ಇನ್ನೆಷ್ಟು ದಿನ? ಎಂದಾದರೊಂದು ದಿನ ಅವನು 2ನೇ ಮದುವೆ ಮಾಡಿಕೊಳ್ಳಲೇಬೇಕಿತ್ತು. ಅವನು ಆಫೀಸಿನಿಂದ ದಣಿದು ಮನೆಗೆ ತಲುಪಿದಾಗ ತಕ್ಷಣವೇ ತನ್ನ 3 ವರ್ಷದ ಮಗ ಸಾಗರ್ನನ್ನು ಕರೆದನು. ಸಾಗರ್, ಮಗನೇ, ನೀನು ಎಲ್ಲಿದ್ದೀಯಾ? ನೋಡು, ಅಪ್ಪ ಬಂದಿದ್ದಾರೆ. ಅವನ ಒಂದು ಕರೆಯಲ್ಲಿ ಸಾಗರ್ ಓಡಿ ಅವನ ಬಳಿಗೆ ಬರುತ್ತಿದ್ದನು. ಆದರೆ ಈ ಬಾರಿ ಬರಲಿಲ್ಲ. ಆಗ ಅವನಿಗೆ ಚಿಂತೆಯಾಯಿತು. ಕೇಳಿ, ಸಾಗರ್ ಎಲ್ಲಿದ್ದಾನೆ? ಕಾಣಿಸುತ್ತಿಲ್ಲ ಎಂದು ಪಕ್ಕದಿಂದ ಹಾದು ಹೋಗುತ್ತಿದ್ದ ಕೆಲಸದಾಕಿಯನ್ನು ಕೇಳಿದನು. ಸಾಹೇಬರೇ, ಅವನು ಕೋಣೆಯಲ್ಲಿದ್ದಾನೆ. ತುಂಬ ಹಠ ಮಾಡುತ್ತಿದ್ದ. ದೊಡ್ಡ ಮಾಲಿಕೆ ಅವರಿಂದಲೂ ಅವನನ್ನು ನಿಭಾಯಿಸಲು ಆಗುತ್ತಿರಲಿಲ್ಲ. ಕೆಲಸದಾಕಿಯ ಮಾತನ್ನು ಕೇಳಿ ಅವನು ಓಡೋಡಿ ತನ್ನ ಕೋಣೆಯನ್ನು ತಲುಪಿದನು. ಅಲ್ಲಿ ಸಾಗರ್ ಮೊಣಕಾಳಿನಲ್ಲಿ ತಲೆಯಿಟ್ಟು ಅಳುತ್ತಿದ್ದನು. ಅವನು ಅಳುವುದನ್ನು ನೋಡಿ ಶೇಖರ್ ವಿಚಲಿತನಾದನು. ಅವನು ಮುಂದೆ ಹೋಗಿ ಸಾಗರ್ನನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡನು. ನನ್ನ ಮಗು ಯಾಕೆ ಅಳುತ್ತಿದ್ದಾನೆ? ಯಾರಾದರೂ ಏನಾದರೂ ಹೇಳಿದ್ದಾರಾ? ಶೇಖರ್ ಅವನ ಕೂದಲಿನ ಮೇಲೆ ಕೈಯಾಡಿಸುತ್ತಾ ಕೇಳಿದನು. ನೀವು ಹೋಗಿ ಬಿಡಿಯಪ್ಪ, ನಾನು ನಿಮ್ಮೊಂದಿಗೆ ಮಾತನಾಡಬೇಕಾಗಿಲ್ಲ. ನಾನು ನಿಮ್ಮ ಮೇಲೆ ಕೋಪಗೊಂಡಿದ್ದೇನೆ. ನನಗೆ ತುಂಬ ಸಿಟ್ಟಿದೆ. ತೊದಲುವ ನಾಲಿಗೆಯಲ್ಲಿ ಹೇಳುತ್ತಿದ್ದ ಅವನಿಗೆ ತುಂಬ ಮುದ್ದಾಗಿ ಕಂಡರೂ ಅವನು ತನ್ನ ಮೇಲೆ ಮುನಿಸಿಕೊಂಡಿದ್ದನು. ಏನಾಗಿದೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ಏನಾಯಿತು ನನ್ನ ಮಗುವಿಗೆ? ಯಾರಾದರೂ ನನ್ನ ಮಗುವನ್ನು ಕೋಪಗೊಳಿಸಿದ್ದೀರಾ? ಯಾರಾದರೂ ನನ್ನ ಮಗನನ್ನು ಬೈದಿದ್ದೀರಾ? ಅವನ ಮುಖವನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡಾಗ ಸಾಗರ್ ಅವನ ಕೈಯನ್ನು ದೋಡಿದನು. ಅಪ್ಪ, ಶ್ರೇಯಾ ಹೊರಟು ಹೋದಳು. ನಾನು ಶ್ರೇಯಾಳನ್ನು ಹೋಗಬೇಡ ಎಂದು ಹೇಳಿದ್ದೆ, ಆದರೂ ಅವಳು ಹೊರಟು ಹೋದಳು. ಅವನು ಅಳುತ್ತಾ ತನ್ನ ತಂದೆಗೆ ದೂರು ಹೇಳಿದನು. ಚಿಂತಿಸಬೇಡ ಮಗು, ನಿನ್ನ ಅಪ್ಪ ಬಂದಿದ್ದಾರಲ್ಲವೇ? ಈಗ ನಿನ್ನೊಂದಿಗೆ ತುಂಬ ಆಟ ಆಡುತ್ತಾರೆ, ನಿನ್ನನ್ನು ನೋಡಿಕೊಳ್ಳುತ್ತಾರೆ, ನಿನಗೆ ಊಟ ಮಾಡಿಸುತ್ತಾರೆ ಅಲ್ಲವೇ? ಅಪ್ಪನ ಜೊತೆ ಆಟ ಆಡುತ್ತೀಯಾ ಅಲ್ಲವೇ? ಅವನನ್ನು ಎತ್ತಿಕೊಂಡು ಪ್ರೀತಿಯಿಂದ ಹೇಳಿದಾಗ ಅವನು ಮತ್ತಷ್ಟು ಅಳಲು ಪ್ರಾರಂಭಿಸಿದನು. ನಾನು ನಿಮ್ಮೊಂದಿಗೆ ಆಡಬೇಕಾಗಿಲ್ಲ. ನಾನು ಶ್ರೇಯಾಳೊಂದಿಗೆ ಆಡಬೇಕು. ನನಗೆ ಶ್ರೇಯಾ ಇಷ್ಟ. ನನಗೆ ಶ್ರೇಯಾ ಬೇಕು. ಅವನ ಮಡಿಲಿನಿಂದ ಹೊರಬರಲು ಪ್ರಯತ್ನಿಸುತ್ತಾ ಅವನ ತೋಳುಗಳಲ್ಲಿ ಒದ್ದಾಡಲು ಪ್ರಾರಂಭಿಸಿದನು. ಸರಿ ಬಾಬಾ, ಅಳಬೇಡ, ಸುಮ್ಮನಾಗು. ಶೇಖರ್ಗೆ ಅವನ ಮೇಲೆ ಜೀವವೇ ಹೊರಟು ಹೋಗುವಂತಿತ್ತು. ಅವನು ಅಳುತ್ತಲೇ ಇದ್ದನು ಮತ್ತು ಶೇಖರ್ ಅವನನ್ನು ಭುಜಕ್ಕೆ ಒರಗಿಸಿ ಸುಮ್ಮನಾಗಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದನು. ಅನಿತಾ, ನೀನು ಇಷ್ಟು ಬೇಗ ಹೋಗಬಾರದಿತ್ತು. ನಮ್ಮ ಪ್ರೀತಿಯ ಕುರುಹು ಇಂದು ನಿನ್ನ ನೆನಪಿನಲ್ಲಿ ನರಳುತ್ತಿದ್ದಾನೆ. ನೀನು ತುಂಬ ಬೇಗ ಹೊರಟು ಹೋದೆ. ನನ್ನ ಮಗ ಏಕಾಂಗಿಯಾಗಿದ್ದಾನೆ. ಅವನು ನಿನ್ನನ್ನು ತುಂಬ ನೆನಪಿಸಿಕೊಳ್ಳುತ್ತಾನೆ. ನೀನು ಹಿಂತಿರುಗಿ ಬರಲು ಸಾಧ್ಯವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಆಫೀಸಿನಿಂದ ಬಂದು ತನ್ನ ಮಗನನ್ನು ಭುಜಕ್ಕೆ ಹೊರಗಿಸಿಕೊಂಡು ಅವನ ಕೋಣೆಯಲ್ಲಿ ಬಹಳ ಹೊತ್ತು ಅಡ್ಡಾಡುತ್ತಿದ್ದನು. ಕೊನೆಗೆ ಸಾಗರ್ ಸುಮ್ಮನಾಗಿ ಅವನ ಭುಜದ ಮೇಲೆಯೇ ಮಲಗಿದನು. ಆದರೆ ನಿದ್ರೆಯಲ್ಲಿಯೂ ಅವನ ಸಣ್ಣ ಸಣ್ಣ ಗೊಣಗುವಿಕೆಯು ಶೇಖರ್ನ ಹೃದಯವನ್ನು ತೀವ್ರವಾಗಿ ನೋಯಿಸುತ್ತಿದ್ದವು. ನನ್ನ ಪ್ರೀತಿಯ ಮಗನೇ, ಈ ಸಮಯವು ಕಳೆದು ಹೋಗುತ್ತದೆ. ನಾನು ಮತ್ತು ನೀನು ನಾವಿಬ್ಬರೂ ಸಹಜ ಸ್ಥಿತಿಗೆ ಬರುತ್ತೇವೆ. ಇನ್ನು ಸ್ವಲ್ಪ ಸಮಯ ಮಾತ್ರ ಬಾಕಿ ಇದೆ. ಅದರ ನಂತರ ಎಲ್ಲವೂ ಸರಿಯಾಗುತ್ತದೆ. ಅವನು ತನ್ನ ಮಗುವನ್ನು ಭುಜದಿಂದ ಇಳಿಸಿ ನಿಧಾನವಾಗಿ ಹಾಸಿಗೆ ಮೇಲೆ ಮಲಗಿಸಿದನು. ನಂತರ ಅವನ ಮುಖದಿಂದ ಕೂದಲನ್ನು ಸರಿಸಿ ಹಣೆಯ ಮೇಲೆ ಮುತ್ತಿಟ್ಟನು.
ನಂತರ ಅವನ ಮೇಲೆ ಕಂಬಳಿ ಹಾಕಿ ಮೇಲು ಧ್ವನಿಯಲ್ಲಿ, ಆರಾಮವಾಗಿ ಮಲಗು ನನ್ನ ಕಂದ ಎಂದು ಹೇಳಿದನು. ಅವನ ಧ್ವನಿಯಲ್ಲಿ ತೇವಾಂಶವಿತ್ತು. ಇಷ್ಟಾದರೆ ಸಾಕು, ಇನ್ನು ಸಾಕು. ನೀನು ಅಸಹಾಯಕನಾಗಿದ್ದೀಯ, ಆದರೆ ನಿನ್ನ ಅಹಂಕಾರದ ಕಾರಣ ಮೌನವಾಗಿದ್ದೀಯ ಎಂದು ನನಗೆ ಕಾಣುತ್ತಿದೆ. ಆದರೆ ಈಗ ನಾನು ಇದನ್ನು ಇನ್ನಷ್ಟು ಸಹಿಸಲು ಸಾಧ್ಯವಿಲ್ಲ. ಬಾಗಿಲ ಬಳಿ ನಿಂತಿದ್ದ ಕಲ್ಪನರವರು ಆ ತಂದೆ ಮಗನ ಸ್ಥಿತಿಯನ್ನು ಗಮನವಿಟ್ಟು ನೋಡಿದರು ಮತ್ತು ಇನ್ನು ಮುಂದೆ ಈ ಇಬ್ಬರನ್ನು ಹೀಗೆ ಏಕಾಂಗಿಯಾಗಿ ನೋಡಲು ಸಾಧ್ಯವಿಲ್ಲ ಎಂದು ತಮ್ಮಲ್ಲಿಯೇ ಪ್ರತಿಜ್ಞೆ ಮಾಡಿಕೊಂಡರು. ಒಂದು ದೃಢ ನಿರ್ಧಾರದೊಂದಿಗೆ ಅವರು ಹಿಂತಿರುಗಿದರು. ಹೌದು, ಈಗ ನೀವು ಶೀಘ್ರವಾಗಿ ನಮಗೆ ಮದುವೆ ದಿನಾಂಕ ನೀಡಿ. ಶ್ರೀಯಾ ನಮ್ಮ ಮನೆಗೆ ಸೊಸೆಯಾಗಿ ಬರುವುದನ್ನು ನಾವು ಕಾತರದಿಂದ ಎದುರು ನೋಡುತ್ತಿದ್ದೇವೆ. ಸಾಗರ್ಗೆ ಅವಳಿಲ್ಲದೆ ಇರಲು ಸಾಧ್ಯವಿಲ್ಲ. ಅವನು ಹತ್ತು ಮಲಗುತ್ತಾನೆ. ನನ್ನ ಹೃದಯ ನೋಯುತ್ತದೆ. ಅವರು ಫೋನ್ನಲ್ಲಿ ಯಾರೊಂದಿಗೋ ಮಾತನಾಡುತ್ತಿದ್ದರು. ಆಗ ಶೇಖರ್ ಬೆಳಿಗ್ಗೆ ಉಪಹಾರದ ಟೇಬಲ್ಗೆ ಬಂದನು. ಆದರೆ ಅವರ ಸಂಭಾಷಣೆ ಕೇಳಿ ಅವನ ಹೆಜ್ಜೆಗಳು ಅಲ್ಲೇ ನಿಂತು ಹೋದವು. ಹೌದೌದು, ಖಂಡಿತ ನಾವೆಲ್ಲರೂ ಸರಳವಾಗಿ ಮಾಡಲು ಬಯಸುತ್ತೇವೆ. ಒಂದು ಸಣ್ಣ ಸಮಾರಂಭವಿರುತ್ತದೆ, ಮನೆಯವರೇ ಇರುತ್ತಾರೆ ಮತ್ತು ಇಬ್ಬರ ಮದುವೆಯನ್ನು ಮಾಡಿಸುತ್ತೇವೆ. ನೀವು ಚಿಂತಿಸಬೇಡಿ, ನಾವು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ಆದರೆ ಅವಳು ನಮ್ಮ ಸಾಗರ್ನ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ಸಾಗರ್ ಕೂಡ ಅವಳನ್ನು ಎಷ್ಟು ಪ್ರೀತಿಸುತ್ತಾನೆ. ಅವಳನ್ನು ತನ್ನ ತಾಯಿಯಂತೆ ಭಾವಿಸುತ್ತಾನೆ. ಅವಳಿಲ್ಲದೆ ಇರಲು ಬಯಸುವುದಿಲ್ಲ ಎಂದು ಅವರು ಮುಗುಳ್ನಗುತ್ತಾ ಎದುರಿನ ವ್ಯಕ್ತಿಗೆ ಹೇಳುತ್ತಿದ್ದರು. ಮತ್ತು ಶೇಖರ್ಗೆ ಆ ಫೋನ್ ಸಂಪರ್ಕವನ್ನು ಕಡಿತಗೊಳಿಸಬೇಕು ಎನಿಸಿತು. ಹೌದೌದು, ಖಂಡಿತ ಮುಂದಿನ ವಾರ ದಿನಾಂಕ ಸರಿಯಾಗಿದೆ. ಭಾನುವಾರವಿರುತ್ತದೆ. ಶೇಖರ್ಗೂ ರಜೆ ಇರುತ್ತದೆ. ಈ ಸಂಬಂಧದ ಬಗ್ಗೆ ನಿಮಗೆ ಯಾವುದೇ ಆಕ್ಷೇಪಣೆ ಇಲ್ಲವಲ್ಲ ಎಂದು ಅವರು ಯಾರನ್ನು ನಗುತ್ತಾ ಕೇಳುತ್ತಿರುವಂತೆ ಕಂಡಿತು. ಮತ್ತು ಶೇಖರ್ ಆಶ್ಚರ್ಯದಿಂದ ಕಲ್ಲಾದಂತೆ ಅವರನ್ನು ನೋಡುತ್ತಲೇ ಇದ್ದನು. ನೀವು ಏನು ಮಾಡಿಬಿಟ್ಟಿದ್ದೀರಿ? ನೀವು ನನ್ನನ್ನು ಕೇಳುವ ಸೌಜನ್ಯವನ್ನು ತೋರಲಿಲ್ಲ. ಕೋಪದಲ್ಲಿ ಕುರ್ಚಿಯನ್ನು ಎಳೆದು ಕುಳಿತುಕೊಳ್ಳುತ್ತಾ ಅವನು ಮಾತನಾಡಿದನು. ಅವನ ಧ್ವನಿಯಲ್ಲಿ ಆಘಾತವಿತ್ತು. ನಿನ್ನನ್ನು ಕೇಳಲಿಲ್ಲ ಎನ್ನುವುದು ಸಂಪೂರ್ಣವಾಗಿ ತಪ್ಪು. ಹಲವಾರು ದಿನಗಳಿಂದ ನಾನು ನಿನ್ನನ್ನು ಕೇಳುತ್ತಿದ್ದೇನೆ. ಪ್ರತಿ ಬಾರಿಯೂ ನಿನ್ನ ಉತ್ತರ ಇಲ್ಲ ಎಂದೇ ಇರುತ್ತಿತ್ತು ಮತ್ತು ಈಗ ನನಗೆ ಯಾವುದು ಸರಿ ಎಂದು ಅನಿಸಿತೋ ಅದನ್ನೇ ನಾನು ಮಾಡಿದ್ದೇನೆ. ಕಲ್ಪನರವರು ಈಗ ದಣಿದಿದ್ದರು. ಆದರೆ ಅಮ್ಮ, ನಿಮ್ಮ ಈ ನಿರ್ಧಾರ ನನಗೆ ಒಪ್ಪಿಗೆ ಇಲ್ಲ. ನೀವು ಈಗಲೇ ಅವರಿಗೆ ಫೋನ್ ಮಾಡಿ ನಿರಾಕರಿಸಿ. ಸಾಗರನನ್ನು ನಾನೇ ನಿಭಾಯಿಸುತ್ತೇನೆ ಮತ್ತು ಆ ಹುಡುಗಿಗೆ ಇಲ್ಲಿಗೆ ಬರುವುದನ್ನು ನಿಲ್ಲಿಸಲು ಹೇಳಿ. ಅವಳು ಬಂದು ಸಾಗರನೊಂದಿಗೆ ಸ್ವಲ್ಪ ಸಮಯ ಆಟವಾಡಿ ನಂತರ ಅವನನ್ನು ಹೀಗೆ ನರಳುತ್ತಾ ಬಿಟ್ಟು ಹೋಗುತ್ತಾಳೆ. ಕೆಲವು ದಿನಗಳು ಅವಳ ನೆನಪಿನಲ್ಲಿ ಅಳುತ್ತಾನೆ. ಆಮೇಲೆ ಸರಿ ಹೋಗುತ್ತಾನೆ ಮತ್ತು ಆ ಹುಡುಗಿಯನ್ನು ನೆನಪಿಸಿಕೊಳ್ಳುವುದಿಲ್ಲ. ನಾನು ನನ್ನ ಮಗನನ್ನು ನಿಭಾಯಿಸುತ್ತೇನೆ. ಆಗ ಕಲ್ಪನರವರು ಅವನನ್ನು ದಿಟ್ಟಿಸಿ ನೋಡಿದರು. ನೀನು ನಿನ್ನೆ ಆಫೀಸಿನಿಂದ ಬಂದು ಅವನನ್ನು ನಿಭಾಯಿಸಲು ಎಷ್ಟು ಪರದಾಡುತ್ತಿದ್ದೆ ಎಂದು ನನಗೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಮತ್ತು ಅವನು ಶ್ರೀಯಾ ಎಂದು ನಿರಂತರವಾಗಿ ಒತ್ತಾಯಿಸುತ್ತಿದ್ದನು. ಹೀಗಿರುವಾಗ ನಾನು ಈಗ ನಿನ್ನ ಮಾತನ್ನು ಕೇಳುತ್ತೇನೆ ಎಂದು ನೀನು ಹೇಗೆ ಹೇಳುತ್ತೀಯಾ? ಮತ್ತು ಶ್ರೀಯಾ ಇಲ್ಲಿಗೆ ಬಂದರೆ ನನಗೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಇಡೀ ದಿನ ಅವಳು ಸಾಗರನನ್ನು ನೋಡಿಕೊಳ್ಳುತ್ತಾಳೆ. ಶ್ರೀಯಾ ಒಂದು ದಿನ ಬರದಿದ್ದರೆ ಸಾಗರ ನನ್ನನ್ನು ಉಸಿರುಗಟ್ಟಿಸುತ್ತಾನೆ ಎಂದು ನಿನಗೆ ಗೊತ್ತಾ? ಮುಂದಿನ ವಾರ ಭಾನುವಾರ ನಿನಗೂ ಮತ್ತು ಅವಳಿಗೂ ಮದುವೆ. ಇನ್ನು ನಾನು ನಿನ್ನ ಒಂದು ಮಾತನ್ನು ಕೇಳುವುದಿಲ್ಲ. ತಮ್ಮ ಮಾತನ್ನು ಹೇಳಿ ಅವರು ಅಲ್ಲಿ ನಿಲ್ಲಲಿಲ್ಲ. ಇದು ಆಗಲು ಸಾಧ್ಯವಿಲ್ಲ. ಶ್ರೀಯಾ, ನೀನು ಅನಿತಾಳ ಜಾಗವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನೀನು ಹೀಗೆ ಮಾಡಲು ಸಾಧ್ಯವಿಲ್ಲ. ನೀನು ನಿರಾಕರಿಸಲೇಬೇಕು. ಅವನು ಚಿಂತಾಕ್ರಾಂತನಾಗಿ ತನ್ನ ತಾಯಿ ಹೋದ ದಿಕ್ಕಿನತ್ತ ನೋಡಿದನು. ಅವನು ವೇಗವಾಗಿ ತಿರುಗಿದನು ಮತ್ತು ಅವನ ಗಮ್ಯಸ್ಥಾನ ಈಗ ಶ್ರೀಯಾಳ ಮನೆಯಾಗಿತ್ತು. ಹೊರಗೆ ಗಿಡಗಳಿಗೆ ನೀರು ಹಾಕುತ್ತಿದ್ದ ಅವಳು ಅವನ ಕಣ್ಣಿಗೆ ಬಿದ್ದಳು. ಹಸಿರು ಗಿಡಗಳ ನಡುವೆ ಅವಳು ತಾನೇ ಹೊಸದಾಗಿ ಅರಳಿದ ಗುಲಾಬಿಯಂತೆ ಕಾಣುತ್ತಿದ್ದಳು. ಮುಗ್ಧಳಾಗಿದ್ದಳು. ಅವಳ ಕೂದಲು ಗಾಳಿಯಲ್ಲಿ ಹಾರುತ್ತಿತ್ತು. ಅದು ಅವಳ ಬೆನ್ನಿನ ಮೇಲೆ ಜಲಪಾತದಂತೆ ಹರಿಯುತ್ತಿತ್ತು. ಆ ಹುಡುಗಿಯಲ್ಲಿ ಯಾರನ್ನು ಹುಚ್ಚರನ್ನಾಗಿ ಮಾಡುವ ಸೌಂದರ್ಯವಿತ್ತು ಎಂಬುದರಲ್ಲಿ ಯಾವುದೇ ಸಂದೇಹವಿರಲಿಲ್ಲ. ಆದರೆ ಶೇಖರ್ ಆ ಸೌಂದರ್ಯಕ್ಕೆ ಹುಚ್ಚನಾಗುತ್ತಿರಲಿಲ್ಲ. ಏಕೆಂದರೆ ಅವನ ಹೃದಯದಲ್ಲಿ ಅನಿತಾಳ ನೆನಪುಗಳು ಅಡಗಿ ಕುಳಿತಿದ್ದವು. ಅವಳನ್ನು ನೋಡಿದ ತಕ್ಷಣ ಅವನಿಗೆ ಕೋಪ ಬಂತು. ಅವನು ಕೋಪದಿಂದ ಹೆಜ್ಜೆ ಇಡುತ್ತಾ ಅವಳ ಬಳಿಗೆ ತಲುಪಿದನು ಮತ್ತು ಅವಳು ಏನನ್ನು ಅರ್ಥ ಮಾಡಿಕೊಳ್ಳುವ ಮೊದಲೇ ಅವಳ ಕೈಯನ್ನು ಹಿಡಿದು ಬಿಗಿಯಾಗಿ ಒತ್ತಿದನು. ನಿನ್ನ ಸಮಸ್ಯೆ ಏನು? ನೀನು ನನ್ನ ಸಾಗರನಿಂದ ದೂರವಿರಬೇಕು ಎಂದು ನಿನಗೆ ಅರ್ಥವಾಗುವುದಿಲ್ಲವೇ? ನಾನು ನಿನಗೆ ಎಷ್ಟು ಬಾರಿ ತಿಳಿಸಿದ್ದೇನೆ. ಆದರೆ ಇಲ್ಲ, ನಿನಗೆ ಬಹುಶಃ ನನ್ನ ಸಂಪತ್ತಿನ ಮೇಲೆ ಬಹಳ ಪ್ರೀತಿ ಇದೆ. ಅದಕ್ಕಾಗಿಯೇ ನೀನು ಸಾಗರ್ನ ಮೂಲಕ ನನ್ನ ಜೀವನದಲ್ಲಿ ಸೇರಿಕೊಳ್ಳಲು ಬಯಸುತ್ತಿದ್ದೀಯ. ಪ್ರತಿ ಕ್ಷಣವೂ ಅವನ ಸುತ್ತುತ್ತಿರುತ್ತೀಯ. ಇದರಿಂದ ನಾನು ನಿನ್ನನ್ನು ನನ್ನವಳಾಗಿ ಮಾಡಿಕೊಳ್ಳಲಿ ಎಂದು ಅವನು ತನ್ನ ಬೆರಳುಗಳಿಂದ ಅವಳ ಮೃದುವಾದ ತೋಳುಗಳನ್ನು ಅದುಮುತ್ತಾ ಕಠಿಣ ಧ್ವನಿಯಲ್ಲಿ ಮಾತನಾಡಿದನು. ಆದರೆ ಅವಳು ಹೆದರಿ ಅವನನ್ನು ನೋಡಲಾರಂಭಿಸಿದಳು. ಇಲ್ಲ ಶೇಖರ್ ಅವರೇ, ಅಂತಹ ಯಾವುದೇ ವಿಷಯವಿಲ್ಲ. ನಾನು ಸಾಗರ್. ಬಯದಿಂದ ಅವಳು ಅಷ್ಟೇ ಹೇಳಲು ಸಾಧ್ಯವಾಯಿತು. ಅಂತಹ ವಿಷಯ ಇಲ್ಲದಿದ್ದರೆ ಯಾವ ವಿಷಯ ಇದೆ? ನಿನಗೆ ನಿನ್ನ ಗೌರವ ಪ್ರಿಯವಾಗಿದ್ದರೆ
ಮತ್ತು ನಿನ್ನಲ್ಲಿ ಅಷ್ಟಾದರೂ ಮಾನವೀಯತೆ ಇದ್ದರೆ ನೀನು ಈಗಲೇ ನನ್ನ ತಾಯಿಗೆ ಫೋನ್ ಮಾಡಿ ಈ ಮದುವೆಗೆ ನಿರಾಕರಿಸಬೇಕು. ನಾನು ಈ ಮದುವೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಈ ಮದುವೆ ಕೇವಲ ಒಂದು ನಷ್ಟ. ಮುಂದುವರಿಯುವುದು.